ಮಹಿಳೆಯರು ತಲೆ ಕೂದಲನ್ನು ಬಿಟ್ಟುಕೊಂಡು ಓಡಾಡಿದರೆ ಇಷ್ಟೆಲ್ಲ ಸಮಸ್ಯೆ. ಇತ್ತೀಚಿನ ಫ್ಯಾಷನ್ ಲೋಕದಲ್ಲಿ ತಲೆ ಕೂದಲನ್ನು ಕಟ್ಟಿಕೊಂಡಿರುವವರು ತುಂಬಾನೇ ವಿರಳ. ಧಾರ್ಮಿಕ ಪೌರಾಣಿಕ ನಂಬಿಕೆಯ ಪ್ರಕಾರ ನಾವು ತಲೆ ಕೂದಲನ್ನು ಬಿಟ್ಟುಕೊಳ್ಳಬಾರದು ಎಂದು ಹೇಳಲಾಗಿದೆ. ಧಾರ್ಮಿಕ ಮತ್ತು ಪೌರಾಣಿಕ ನಂಬಿಕೆಯ ಪ್ರಕಾರ ನಾವು ತಲೆ ಕೂದಲನ್ನು ಬಿಟ್ಟುಕೊಳ್ಳಬಾರದು ಎಂದು ಹೇಳಲಾಗಿದೆ. ಧಾರ್ಮಿಕ ಮತ್ತು ಪೌರಾಣಿಕ ನಂಬಿಕೆಯ ಪ್ರಕಾರ ನಾವು ತಲೆ ಕೂದಲನ್ನೇಕೆ ಬಿಟ್ಟುಕೊಳ್ಳಬಾರದು? ತಲೆ ಕೂದಲನ್ನು ಬಿಟ್ಟುಕೊಂಡು ಓಡಾಡುವುದರ ಪರಿಣಾಮಗಳೇನು? ಫ್ಯಾಷನ್ ಯುಗದಲ್ಲಿ ಹುಡುಗಿಯರು ತಮ್ಮ ತಲೆ ಕೂದಲನ್ನು ತೆರೆದಿಡಲು ಅಂದರೆ ಬಿಚ್ಚಿಟ್ಟುಕೊಳ್ಳಲು ಇಷ್ಟಪಡುತ್ತಾರೆ. ತೆರೆದ ಕೂದಲಿನಲ್ಲಿ ಅವರು ಸುಂದರವಾಗಿ ಕಾಣಿಸಿಕೊಳ್ಳುತ್ತಾರೆ ಎಂಬುವುದು ಭಾವನೆ. ಆದಾಗ್ಯೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ತೆರೆದ ಕೂದಲನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ವೈದಿಕ ಕಾಲದಿಂದಲೂ ತಲೆ ಕೂದಲನ್ನು ಬಿಟ್ಟುಕೊಂಡು ಓಡಾಡುವುದು ಅಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ತಲೆ ಕೂದಲನ್ನು ಬಿಟ್ಟುಕೊಂಡು ಓಡಾಡುವುದು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಇದಕ್ಕೆ ಉದಾಹರಣೆಯನ್ನು ನಾವು ರಾಮಾಯಣದಲ್ಲೂ ನೋಡಬಹುದು. ಪೌರಾಣಿಕ ನಂಬಿಕೆಯ ಪ್ರಕಾರ ಸೀತಾದೇವಿಯ ಸ್ವಯಂವರದ ನಂತರ ಸೀತಾದೇವಿಯು ಶ್ರೀರಾಮನೊಂದಿಗೆ ಬಿಡಿಸಿದ ಕೂದಲಿನಲ್ಲಿ ಹೋದಾಗ ಸುನಯನಾಳು ತನ್ನ ಮಗಳಾದ ಸೀತೆಯ ಕೂದಲನ್ನು ಕಟ್ಟಿ ಎಂದಿಗೂ ತಲೆ ಕೂದಲನ್ನು ಬಿಡಿಸಿಕೊಂಡು ಓಡಾಡಬೇಡ ಎಂದು ಹೇಳಿದಳು. ಇದರಿಂದ ನಿಮ್ಮ ಸಂಸಾರ ಹಾಳಾಗಬಹುದು ಎನ್ನುವ ಎಚ್ಚರಿಕೆಯನ್ನು ನೀಡಿದಳು. ಮಹಿಳೆಯರು ತಲೆ ಕೂದಲನ್ನು ಯಾಕೆ ಬಿಟ್ಟುಕೊಳ್ಳಬಾರದು ನೋಡಿ. ರಾಮಾಯಣದಲ್ಲಿ ಕೈಕೇಯಿ. ಧಾರ್ಮಿಕ ಗ್ರಂಥಗಳು ತೆರೆದ ಕೂದಲನ್ನು ಅಶುಭದ ಸಂಕೇತವೆಂದು ವಿವರಿಸುತ್ತವೆ. ಶ್ರೀರಾಮನು ವನವಾಸಕ್ಕೆ ಹೋಗುವ ವಿಷಯವನ್ನು ಕೇಳಿದ ಕೈಕೇಯಿ ಕೋಪಗೊಂಡು ಸಭೆಯ ಮಧ್ಯೆ ನಿಂತು ತನ್ನ ತಲೆ ಕೂದಲನ್ನು ಬಿಡಿಸಿಕೊಂಡು ಅಳಲು ಪ್ರಾರಂಭಿಸಿದಳು. ಇದೇ ಸಮಯದಲ್ಲಿ ರಾಜ ದಶರಥನು ಮರಣ ಹೊಂದಿದ್ದನು ಮತ್ತು ಆಕೆಯ ಮಗ ರಾಮ, ಕಿರಿಯ ಮಗ ಲಕ್ಷ್ಮಣ ಮತ್ತು ಸೊಸೆ ಸೀತಾದೇವಿಯು ವನವಾಸಕ್ಕೆ ಹೋಗುತ್ತಾರೆ. ಇಡೀ ಅಯೋಧ್ಯೆಯೇ ಆ ಸಮಯದಲ್ಲಿ ದುಃಖದ ಮಡುವಿನಿಂದ ತುಂಬಿತ್ತು. ಮಹಾಭಾರತ ಯುಗದಲ್ಲಿ ಕೌರವರು ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನವನ್ನು ಮಾಡುತ್ತಾರೆ. ಅವಮಾನಿತಳಾದ ಮತ್ತು ಕೋಪಕ್ಕೆ ಗುರಿಯಾಗಿದ್ದ ದ್ರೌಪದಿಯು ಆಕ್ರೋಶದಿಂದ ತನ್ನ ತಲೆ ಕೂದಲನ್ನು ಬಿಡಿಸಿಕೊಂಡು ಕೌರವರ ನಾಶಕ್ಕೆ ನಾನೇ ಕಾರಣಳಾಗುತ್ತೇನೆಂದು ಮತ್ತು ಕೌರವರ ನಾಶವಾಗದೆ ನಾನು ನನ್ನ ತಲೆ ಕೂದಲನ್ನು ಕಟ್ಟುವುದಿಲ್ಲವೆಂದು ಮಾತನ್ನು ನೀಡುತ್ತಾಳೆ. ಇದರ ಫಲಿತಾಂಶವೇ ಧೃತರಾಷ್ಟ್ರನ ಎಲ್ಲಾ ಪುತ್ರರು ಮತ್ತು ಇತರ ಸಂಬಂಧಿಕರ ನಾಶಕ್ಕೆ ಕಾರಣವಾಯಿತು. ಕೂದಲು ಕಟ್ಟಿಕೊಂಡು ಮಲಗುವುದು. ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಅಥವಾ ಕುಟುಂಬದೊಂದಿಗೆ ಮಲಗುವಾಗ ಕೂದಲನ್ನು ತೆರೆದಿಡಬಾರದು ಎನ್ನುವ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಸಂಸಾರದಲ್ಲಿ ದುಃಖಗಳು ಮತ್ತು ತೊಂದರೆಗಳು ಹೆಚ್ಚಾಗುತ್ತವೆ. ಆದರೆ ಗಂಡನೊಂದಿಗೆ ಮಲಗುವಾಗ ಕೂದಲು ತೆರೆದಿಟ್ಟುಕೊಳ್ಳಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಅದೇ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶೋಕಾಚರಣೆಯ ಸಮಯದಲ್ಲಿ ಮಾತ್ರ ಮಹಿಳೆಯರು ತಮ್ಮ ತಲೆ ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು ಎನ್ನುವ ನಂಬಿಕೆ ಇದೆ. ತಾಂತ್ರಿಕ ಕಾರ್ಯಗಳಲ್ಲಿ ಬಳಕೆ. ಮಾನವ ತಲೆ ಕೂದಲಿನಿಂದ ಅನೇಕ ರೀತಿಯ ತಾಂತ್ರಿಕ ಕಾರ್ಯಗಳನ್ನು ಮಾಡಲಾಗುವುದು ಎನ್ನುವ ನಂಬಿಕೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೂದಲನ್ನು ಬಿಡಿಸಿಕೊಂಡು ಮನೆಯಿಂದ ಹೊರಗಡೆ ಓಡಾಡಿದರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಹಾಗೂ ತಾಂತ್ರಿಕ ಕಾರ್ಯಗಳಿಗೆ ನೀವು ಬಲಿಯಾಗಬಹುದು. ವೈಜ್ಞಾನಿಕ ಕಾರಣ. ಧಾರ್ಮಿಕ ನಂಬಿಕೆಗಳ ಹೊರತಾಗಿ ನಾವು ಅದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ತಲೆ ಕೂದಲನ್ನು ತೆರೆದಿರುವುದು ನಮ್ಮ ತಲೆ ಕೂದಲಿಗೆ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಇದರಿಂದಾಗಿ ತಲೆ ಕೂದಲಿನಲ್ಲಿ ಧೂಳು ಮತ್ತು ಮಣ್ಣು ಸೇರಿಕೊಳ್ಳುತ್ತದೆ. ಇದರಿಂದಾಗಿ ಅವುಗಳಲ್ಲಿ ಶುಷ್ಕತೆ ಬರಲು ಪ್ರಾರಂಭಿಸುತ್ತದೆ. ಈ ಕಾರಣದಿಂದಾಗಿ ಅವುಗಳ ಬೇರುಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಅವು ವೇಗವಾಗಿ ಉದುರಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.